ನೋಡಿ, ಜೋಳದ ಹಿಟ್ಟು ಮತ್ತೆ ಸಬ್ಬಸಿಗೆ ಸೊಪ್ಪನ್ನ ಬಳಸ್ಬಿಟ್ಟು ತುಂಬಾನೇ ಯುನೀಕ್, ಹೆಲ್ದಿ, ಅದನ್ನು ಕೂಡ ಬರೀ ಜೋಳದ ಹಿಟ್ಟಿಂದ ಮತ್ತೆ ಸಬ್ಬಸಿಗೆ ಸೊಪ್ಪಿಂದ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಷ್ಟು ಹೆಲ್ದಿ ಅಂದ್ರೆ ಮಕ್ಕಳು ಲಂಚ್ ಬಾಕ್ಸಿಗೆ ಅಷ್ಟೇ ಅಲ್ಲ, ವೆಯ್ಟ್ ಲಾಸ್ ಮಾಡೋರಿಗೆ, ಡಯಾಬಿಟಿಸ್ ಇದ್ದವರಿಗೆ, ನಾವು ಗ್ಲುಟನ್ ಇರೋಂಥದ್ದು ಏನು ತಿನ್ನಂಗಿಲ್ಲ ಅಂದವರಿಗೆ ಇದು ಗ್ಲುಟನ್ ಫ್ರೀ, ಟೋಟಲಿ ಗ್ಲುಟನ್ ಫ್ರೀ ರೆಸಿಪಿನ ನಾವು ಯಾವ ತರ ಮಾಡೋದು ಅಂತ ಹೇಳ್ತೀನಿ. ಇದೊಂದು ಉತ್ತರ ಕರ್ನಾಟಕದ ಭಾರಿ ಫೇಮಸ್ ರೆಸಿಪಿ ಅಂತಾನು ಕೂಡ ಅನ್ಬೋದು. ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ, ಇದು ಜೋಳದ ಹಿಟ್ಟನ್ನ ನಾನು ಜರಡಿ ಮಾಡಿ ತಗೊಂಡಿದ್ದೀನಿ. ನೋಡಿ, ಜೋಳದ ಹಿಟ್ಟು ಫ್ರೆಶ್ ಇದ್ರು ನಡೆಯುತ್ತೆ, ಹಳಿದಿದ್ರು ಪರವಾಗಿಲ್ಲ, ತಗೋಬಹುದು. ಬಟ್ ತುಂಬಾ ಹಳಿದಿದ್ರೆ ಮಾತ್ರ ತಗೊಳಕ್ ಹೋಗ್ಬೇಡಿ. ಸೊ ನೋಡಿ, ಇವಾಗ ಜರಡಿ ಮಾಡಿ ಇಟ್ಕೊಂಡಿರುವಂತ ಜೋಳದ ಹಿಟ್ಟನ್ನ ಪಕ್ಕಕ್ಕೆ ಇಡೋಣ. ಇವಾಗ ಈ ಸಬ್ಬಸಿಗೆ ಸೊಪ್ಪು ಏನಿದೆ ಅಲ್ಲ, ಇದನ್ನ ನೀಟಾಗಿ ನಾನು ಸೋಸ್ಕೊಂಡ್ ಬಂದಿದ್ದೀನಿ. ಆದಷ್ಟು ಎಳೆದೇ ತಗೊಳ್ಳಿ, ಯಾಕಂದ್ರೆ ಎಷ್ಟು ಎಳೆದ್ ತಗೋತೀವಿ ಅಷ್ಟು ಒಳ್ಳೇದು. ಬಿರ್ಸಿದ್ರೆ ಯೂಸ್ ಮಾಡಕ್ ಹೋಗ್ಬೇಡಿ, ಎಳೆದಿದ್ರೆ ಫ್ರೆಶ್ ಇದ್ರೆ ಮಾತ್ರ ತಗೊಳ್ಳಿ. ಇಲ್ಲಿ ನೀವು ನೋಡಿದ್ರಲ್ಲ ಎಷ್ಟು ಎಳೆದು ಮತ್ತೆ ಫ್ರೆಶ್ ಆಗಿ ತಗೊಂಡಿದ್ದೀನಿ. ಇವಾಗ ಈ ಸಬ್ಬಸಿಗೆ ಸೊಪ್ಪನ್ನ ನೋಡಿ, ಒಂದ್ ಬಾಣ್ಲಿ ಒಳಗಡೆ ಸಬ್ಬಸಿಗೆ ಸೊಪ್ಪನ್ನ ಹಾಕೊಳ್ಳೋಣ. ಆಮೇಲೆ ನೀರನ್ನ ಹಾಕ್ಬಿಟ್ಟು ಸ್ವಚ್ಛಾಗಿ ಇದನ್ನ 2 ರಿಂದ 3 ಸರ್ತಿ ತೊಳ್ಕೊಬೇಕು. ಒಂದ್ 5 ನಿಮಿಷ ಇದೇ ತರ ನೆನೆಯಕ್ ಬಿಟ್ಟು ಒಂದ್ 2-3 ಸರ್ತಿ ನೀಟಾಗಿ ತೊಳ್ಕೊಂಡ್ ಬರೋಣ. ನೋಡಿ, ಯಾಕಂದ್ರೆ ಒಳಗಡೆ ಮಣ್ಣೆಲ್ಲ ಇರುತ್ತೆ. ಒಂದ್ ಸ್ವಲ್ಪ ಉಪ್ಪು ಹಾಕಿನು, ಮಣ್ಣು ಜಾಸ್ತಿ ಇದೆ ಅಂದ್ರೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಒಂದ್ 5 ನಿಮಿಷ ನೆನೆಯಕ್ ಬಿಟ್ರೆ ಮಣ್ಣೇನಿರುತ್ತೆ ಅದು ಫುಲ್ ಕೆಳಗಡೆ ಕುತ್ಕೊಳ್ಳುತ್ತೆ. ಅದ್ರ ನಂತರ ನೀವು ಒಂದ್ 2-3 ಸರ್ತಿ ನೀಟಾಗಿ ಈಸಿಯಾಗಿ ತೊಳ್ಕೊಬಹುದು. ಇದನ್ನ ಪಕ್ಕಕ್ಕಿಡೋಣ. ನೋಡಿ, ಇಲ್ಲೊಂದು ಬಾಣ್ಲಿನ ತಗೊಂಡು ಇದ್ರ ಒಳಗಡೆ 1 ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ಳೋಣ. ಇವಾಗ ಈ ನೀರನ್ನ ಚೆನ್ನಾಗಿ ಕುದಿಬೇಕು. ಒಂದ್ 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿ ಬರ್ಬೇಕು. ಅಲ್ಲಿ ತನಕ ಇಲ್ಲಿ ನಮ್ಗೆ ನೀರನ್ನ ಕುದಿಸ್ಕೋಬೇಕು. ಹಾಗಾಗಿ ಇದನ್ನ ಪಕ್ಕಕ್ಕೆ ನಾನು ನೀರನ್ನ ಕುದಿಯೋಕೆ ಇಡ್ತೀನಿ. ನೋಡಿ, ಇಲ್ಲಿ ಒಂದ್ ಪರಾತ್ ಒಳಗಡೆ ಜೋಳದ ಹಿಟ್ಟನ್ನ ಹಾಕೊಳ್ಳೋಣ. ಪ್ಯೂರ್ ಜೋಳದ ಹಿಟ್ಟಿದೆ, ಇದ್ರ ಒಳಗಡೆ ಯಾವುದೇ ತರ ಬೇರೆ ಹಿಟ್ಟನ್ನ ಮಿಕ್ಸ್ ಇಲ್ಲ, ಬರೇ ಜೋಳದ ಹಿಟ್ಟನ್ನ ಯೂಸ್ ಮಾಡ್ತಾ ಇರೋದು. ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕೊಳ್ಳೋಣ. ಆಮೇಲೆ 1 ಸ್ಪೂನ್ ಅಷ್ಟು ಎಳ್ಳನ್ನ ಹಾಕೊಳ್ಳೋಣ, ಬಿಳಿ ಎಳ್ಳು. ನೀವು ಬೇಕಂದ್ರೆ ಕಪ್ ಎಳ್ಳು ಕೂಡ ಹಾಕೋಬಹುದು. ಇವಾಗ ಇದೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದ್ರೆ ಉಪ್ಪೆಲ್ಲ ಹಾಕೊಂಡಿರ್ತೀವಲ್ಲ, ಇದೆಲ್ಲ ನೀಟಾಗಿ ಒಂದ್ಸರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಈ ಮಿಕ್ಸ್ ಮಾಡಿರುವಂತ ಜೋಳದ ಹಿಟ್ಟನ್ನ ನಾವು ಪಕ್ಕಕ್ಕೆ ಇಡೋಣ. ನೋಡಿ, ಇಲ್ಲಿ ಇವಾಗ ಸಬ್ಬಸಿಗೆ ಸೊಪ್ಪನ್ನ ತೊಳ್ಕೊಂಡ್ ಬಂದಿರೋದು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನಿಮ್ ಕೈಲಿ ಎಷ್ಟು ಸಣ್ಣ ಕಟ್ ಮಾಡೋಕ್ಕಾಗತ್ತೆ ಅಷ್ಟು ಸಣ್ಣ ಇಲ್ಲಿ ನಮ್ಗೆ ಸಬ್ಬಸಿಗೆ ಸೊಪ್ಪನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಇವತ್ತಿಂದ ಈ ರೆಸಿಪಿ ನಿಮ್ಗೆ ಹೊಸದಾದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೂ ನಿಮ್ಗೆ ನಮ್ಮ ಚಾನೆಲ್ ಅಲ್ಲಿ ಯಾವ್ದು ಅಡುಗೆ ತುಂಬಾ ಜಾಸ್ತಿ ಇಷ್ಟ ಅಂತನೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಯಾವ ರೆಸಿಪಿ ತುಂಬಾ ಚೆನ್ನಾಗಿ ಬಂತು ಅಂತಾನು ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಇನ್ನು ಯಾರು ನೀವು ನಮ್ದು ವಿಶ್ಫುಲ್ ಅಡುಗೆ ಮನೆನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗ್ ಸಬ್ಸಿಗೆ ಸೊಪ್ಪು ಇಷ್ಟ ಇಲ್ಲ, ಸೊಪ್ಪು ತಿನ್ನಂಗಿಲ್ಲ, ಆ ತರ ಮಕ್ಕಳಿಗೆ ಇದು ತುಂಬಾ ಒಳ್ಳೆ ರೆಸಿಪಿ ಅಂತಾನು ಅನ್ಬೋದು. ನೋಡಿ, ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಇವಾಗ ಈ ಕಟ್ ಮಾಡ್ಕೊಂಡಿರೋ ಸೊಪ್ಪನ್ನ ಈ ಜೋಳದ ಹಿಟ್ಟಿನ ಒಳಗಡೆ ಹಾಕೊಳ್ಳೋಣ. ಇವಾಗ ಒಂದ್ಸರ್ತಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಸೊಪ್ಪನ್ನ ಹೆಚ್ಚು ಕಡಿಮೆ ಹಾಕೋಬಹುದು, ಬಟ್ ಹೆಲ್ದಿ ಇರ್ಲಿ ಅಂತೇಳಿ ಇಲ್ಲಿ ನಾನು ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ, ನೀರ್ ಕುದೀತಾ ಇದೆ, ತುಂಬಾ ಚೆನ್ನಾಗಿ ನೀರ್ ಕುದ್ದಿದೆ. ನಾವ್ ಇಷ್ಟೆಲ್ಲ ಮಿಕ್ಸ್ ಮಾಡ್ಕೊಳ್ಳೋ ತನಕ ನೀರ್ ಕುದ್ದಿದೆ. ಇವಾಗ ಈ ಕುದಿಯ ನೀರನ್ನೇ ಇದ್ರ ಒಳಗಡೆ ಹಾಕೊಂಡು ನೀಟಾಗಿ ಈ ತರ 1 ಸ್ಪೂನ್ ಇಂದ ಮಿಕ್ಸ್ ಮಾಡ್ಕೊತ ಹೋಗೋಣ. ಯಾಕಂದ್ರೆ ತುಂಬಾ ಬಿಸಿ ಇರುತ್ತೆ. ಒಂದೇ ಸರ್ತಿಗೆ ಜಾಸ್ತಿ ಹಾಕೋಬೇಡಿ, ಯಾಕಂದ್ರೆ ಜೋಳದ ಹಿಟ್ಟಿನ ಮೇಲೆ ನಾವು ಎಷ್ಟ್ ನೀರ್ ಹಾಕೋಬೇಕು ಅಂತ ಡಿಪೆಂಡ್ ಆಗುತ್ತೆ. ಒಂದೊಂದ್ ಜೋಳದ ಹಿಟ್ಟು ತುಂಬಾ ಹಳೇದಿದ್ರೆ ಸ್ವಲ್ಪ ನೀರು ಹೆಚ್ಚು ಕಡಿಮೆ ತಗೊಳುತ್ತೆ, ಹೊಸದಿದ್ರು ಕೂಡ ನೀರನ್ನ ಹೆಚ್ಚು ಕಡಿಮೆ ತಗೊಳುತ್ತೆ. ಹಂಗಾಗ್ಬಿಟ್ಟು ಇಲ್ಲಿ ನೀರನ್ನ ಸ್ವಲ್ಪ ಸ್ವಲ್ಪದಾಗಿನೇ ಈ ತರ ಹಾಕೊಂಡು ಕಲಿಸ್ಕೋಬೇಕು. ಜೋಳದ ಹಿಟ್ಟಿಗೆ ಜಿಗಿ ಇದೆ ಅಂದ್ರೆ ಇಷ್ಟು ಬಿಸಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಒಂದ್ ಸ್ವಲ್ಪ ಹಿಟ್ಟು ಚೆನ್ನಾಗಿ ನಾದ್ಬೇಕು, ಇನ್ಸ್ಟಂಟ್ ಆಗಿ ಮಾಡ್ಬೇಕು, ಸಾಫ್ಟ್ ಆಗಿ ಬರ್ಬೇಕಂದ್ರೆ ಸ್ವಲ್ಪ ಬಿಸಿ ನೀರು ಹಾಕೋದ್ರಿಂದ ಜಿಗಿ ಚೆನ್ನಾಗಿ ಬರುತ್ತೆ. ನೋಡಿ, ನಾ ಆಲ್ಮೋಸ್ಟ್ ಎಷ್ಟು ಬಿಸಿ ನೀರನ್ನ ಕಾಯಿಸ್ಕೊಂಡಿದ್ದೆ ಅಷ್ಟೆಲ್ಲ ಹಾಕೊಂಡಿದ್ದೀನಿ. ನೋಡಿ, ಇದು ಬಿಸಿ ಇರುತ್ತಲ್ಲ, ಹಂಗಾಗಿ
ಸ್ವಲ್ಪ ಬರೀ ಸ್ಪೂನ್ ಇಂದ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಇರುತ್ತೆ, ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ. ಇವಾಗ ಇದ್ರ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದ್ 5 ನಿಮಿಷ ಇದೇ ತರ ಬಿಡೋಣ. ನೋಡಿ ಇವಾಗ ಇಲ್ಲಿ ಫ್ರೆಶ್ ಕಾಯಿನ ತಗೊಂಡಿದ್ದೀನಿ ನೋಡಿ, ಇವಾಗ ಹೊಡೆದಿರೋಂಥದ್ದು. ಇದನ್ನ ಸ್ವಲ್ಪ ಇವಾಗ ಕಟ್ ಮಾಡ್ಕೊಳ್ಳೋಣ ಈ ತರ. ಇನ್ನು ಯಾರು ನೀವು ನಮ್ದು ವಾಟ್ಸಪ್ ಗ್ರೂಪ್ ಅನ್ನ ಜಾಯಿನ್ ಆಗಿಲ್ಲ ಅಂದ್ರೆ ವಿಶ್ವಲ್ ಅಡ್ಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ನಮ್ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಗೆ ಏನೇ ಕ್ವರೀಸ್ ಡೌಟ್ಸ್ ಇದ್ರೆ ನೀವು ನಮ್ಗೆ ಕಮೆಂಟ್ ಮೂಲಕ ಕೂಡ ಕೇಳ್ಬಹುದು. ನೋಡಿ ನಮಗೆ ಇಷ್ಟು ಕಾಯಿ ಸಾಕಾಗತ್ತೆ. ನೀವು ಕ್ವಾಂಟಿಟಿನ ನೋಡ್ಬಿಟ್ಟು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇವಾಗ ಇಲ್ಲೊಂದು ಮಿಕ್ಸಿ ಜಾರನ್ನ ತಗೊಂಡು ಇದ್ರ ಒಳಗಡೆ ಈ ಕಾಯಿನ ಹಾಕೊಳ್ಳೋಣ. ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕೊಳ್ಳೋಣ. ಆಮೇಲೆ ಒಂದ್ ಸ್ವಲ್ಪ ಹುರುಗಡ್ಲೆನ ಹಾಕೊಳ್ಳೋಣ, ಪುಟಾಣಿ ಅಂತ ಕೂಡ ಕರೀತಾರೆ. ಒಂದು 3 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಳ್ಳೋಣ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು. ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಕರಿಬೇವು ಕೊತ್ತಂಬರಿ ತೊಳೆದು ಬಿಟ್ಟೆ ಹಾಕೊಂಡಿರೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಆಮೇಲೆ ಸ್ವಲ್ಪ ನೀರ್ ಹಾಕೊಂಡು ಗಟ್ಟಿಯಾಗಿ ಚಟ್ನಿನ ರುಬ್ಕೊಂಡು ಬರೋಣ. ನೋಡಿ ಈ ತರ ಫೈನ್ ಆಗಿ ಚಟ್ನಿನ ಗಟ್ಟಿಯಾಗಿ ರುಬ್ಕೊಂಡು ಬಂದಿರೋದು. ತುಂಬಾ ಸಖತ್ತಾಗಿ ಟೇಸ್ಟ್, ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ನೀವು ಕೂಡ ಈ ತರ ಒಂದ್ಸರ್ತಿ ಚಟ್ನಿನ ಮಾಡಿ. ಇದನ್ನ ಇವಾಗ ಪಕ್ಕಕ್ಕೆ ಇಡೋಣ. ನೋಡಿ ನಮ್ ಚಟ್ನಿ ಎಲ್ಲ ಆಗೋತನ ಹಿಟ್ಟು ಒಂದ್ 5 ರಿಂದ 10 ನಿಮಿಷ ಚೆನ್ನಾಗಿ ನೆಂದಿದೆ. ನೋಡಿ ಇವಾಗ ಇದೇನ್ ಜಾಸ್ತಿ ಮಿದಿಬೇಕಂತೇನಿಲ್ಲ, ಪರ್ಫೆಕ್ಟ್ ಆಗಿದೆ. ನೋಡಿ ತುಂಬಾ ಗಟ್ಟಿ ಇಲ್ಲ, ತುಂಬಾ ಲೂಸ್ ಆಗಿನೂ ಇಲ್ಲ, ಸಾಫ್ಟ್ ಆಗಿ ಇದೆ. ನೀವು ಹೆಂಗೆ ಅಕ್ಕಿ ರೊಟ್ಟಿಗೆಲ್ಲ ಹಿಟ್ಟನ್ನ ಕಲಿಸ್ತಿರಲ್ಲ ಅದೇ ತರ ಇಲ್ಲಿ ನಾನು ಜೋಳದ ಹಿಟ್ಟನ್ನ ಕಲಿಸಿದ್ದೀನಿ. ಇವಾಗ ಕೈಗೆ ಒಂದ್ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಒಂದ್ಸರ್ತಿ ಈ ತರ ಹಿಟ್ಟನ್ನ ಮೆತ್ಕೊಳ್ಳೋಣ. ನೋಡಿ ನೀರಷ್ಟು ಕರೆಕ್ಟ್ ಆಗಿದೆ. ನಿಮ್ಗೆ ತುಂಬಾನೇ ಲೂಸ್ ಅನಿಸ್ತಾ ಇದೆ, ನಮ್ಗೆ ಬರ್ತಾ ಇಲ್ಲ ಅಂದ್ರೆ ನೀವು ಇನ್ನೊಂದ್ ಸ್ವಲ್ಪ ಜೋಳದ ಹಿಟ್ಟನ್ನ ಹಾಕೋಬಹುದು. ಬಟ್ ಇದು ನನಗೆ ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನ ಈ ತರ ಉಂಡೆನ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಒಂದು ಆಯಿಲ್ ಕವರ್ ಇರುತ್ತಲ್ಲ, ಸೊ ಆಯಿಲ್ ಖಾಲಿ ಆದ ನಂತರ ಆ ಕವರ್ ಅನ್ನ ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ ಹತ್ರ ಒಬ್ಬಟ್ಟು ಶೀಟ್ ಇದೆ ಅಂದ್ರೆ ಒಬ್ಬಟ್ಟು ಶೀಟ್ ತಗೊಳ್ಳಿ. ಈ ತರ ಕವರು ಇಲ್ಲ, ಒಬ್ಬಟ್ಟು ಶೀಟು ಇಲ್ಲ ಅಂದ್ರೆ ಎಲ್ಲಾದ್ರಲ್ಲಿ ಬೆಸ್ಟ್ ಬಾಳೆ ಎಲೆ ಸಿಕ್ಕಿದ್ರೆ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ಇವಾಗ ಎಳೆನ ಇದ್ರ ಮೇಲೆ ಇಟ್ಟು ಕೈಯಿಂದ ಈ ತರ ತಟ್ಕೊಳ್ಳೋಣ. ಯಾಕಂದ್ರೆ ಬಾಳೆ ಎಲೆಯಲ್ಲಿ ಆಂಟಿ ಆಕ್ಸಿಡೆಂಟ್ ಇರುತ್ತೆ, ಹೆಲ್ತ್ಕ್ಕಂತೂ ತುಂಬಾನೇ ಒಳ್ಳೇದು. ನಮ್ಗೆ ಬಾಳೆ ಎಲೆ ಸಿಗ್ಲಿಲ್ಲ ಅಂತ ಹೇಳಿ ಇಲ್ಲಿ ನಾನು ಕವರ್ ಅನ್ನ ತಗೊಂಡಿದ್ದೀನಿ. ನಿಮ್ಗೆ ಈಸಿಲಿ ಅವೈಲೇಬಲ್ ಆಗತ್ತೆ ಬಾಳೆ ಎಲೆ ಅಂದ್ರೆ ಅದೆಲ್ಲದ್ರಲ್ಲಿನೂ ಬೆಸ್ಟ್. ಸೊ ಅದನ್ನೇ ಯೂಸ್ ಮಾಡಿ. ಸ್ವಲ್ಪ ತಿಳುವಾಗಿನೇ ಇಲ್ಲಿ ನಮ್ಗೆ ಈ ತರ ರೊಟ್ಟಿನ ತಟ್ಕೋಬೇಕಾಗಿದೆ. ಲಟ್ಸೋದು ಬೇಡ, ಜಾಸ್ತಿ ಮಿದಿಯೋದು ಬೇಡ. ನೋಡಿ ಎಷ್ಟು ಈಸಿ ಆಗಿದೆ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದಾಗೆ ಅದನ್ನೇ ಎಲ್ಲಾ ಕಡೆ ಈ ತರ ಸ್ಪ್ರೆಡ್ ಆಗುತ್ತೆ. ಯಾರಿಗ್ ಜೋಳದ ರೊಟ್ಟಿ ಬರಲ್ಲ, ಬಡದುನು ಬರಲ್ಲ, ಲಟ್ಟುಸಿನೂ ಬರಲ್ಲ ಅನ್ನೋರಿಗೆ ಬರೇ ಜೋಳದ ಹಿಟ್ಟಿಂದು ದೋಸೆ ಇಡ್ಲಿ ತಿಂದು ಬೇಜಾರಾಗಿದೆ ಅಂದ್ರೂ ಈ ತರ ಆರಾಮಾಗಿ ಕಣ್ಣು ಮುಚ್ಕೊಂಡು ಮಾಡ್ಕೋಬಹುದು. ಪರ್ಫೆಕ್ಟ್. ನಾನು ಇಲ್ಲಿ ತಿಳುವಾಗಿನೇ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲೊಂದು ತೆವಿ ಬಿಸಿ ಮಾಡೋಕ್ ನಾನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಚಿ ಒರೆಸ್ಕೊಳ್ಳೋಣ. ಇಲ್ಲಿ ನಾನು ಕಬ್ಬಿಣದ ತೆವಿನೇ ತಗೊಂಡಿರೋದು. ಸ್ವಲ್ಪ ಎಣ್ಣೆ ಹಾಕೊಂಡು ಇಲ್ಲಿ ತೆವಿನ ಈ ತರ ಒರೆಸ್ಕೊಳ್ಳೋಣ. ಇವಾಗ ಈ ರೊಟ್ಟಿನ ಹಾಕೊಳ್ಳೋಣ. ಸೂಪರ್. ಇವಾಗ ನೋಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಮೇಲ್ಗಡೆ ಒಂದ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಇದೇ ತರ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ 1 ನಿಮಿಷ ಆಗಿದೆ. ಇದನ್ನ ತಕೊಂಡಿರೋದು. ಫ್ಲೇಮ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿನೇ ಇಟ್ಕೊಂಡಿರೋದು. ನೋಡಿ ತುಂಬಾ ಸರಳವಾಗಿ ಬರುತ್ತೆ. ಸೂಪರ್. ನೋಡಿ ಇದು ಇದೇ ತರ ಬರೋದು. ಹಾಗಾಗಿ ಈ ತರ ಬಂತು ಅಂತ ಭಯ ಪಡ್ಬೇಡಿ. ಯಾಕಂದ್ರೆ ಆಲ್ರೆಡಿ ಇದು ಬಿಸಿ ನೀರಿಗೆ ಹಾಕೊಂಡಿರೋದು. ಆಮೇಲೆ ಅದರಲ್ಲಿ ಇದು ಜೋಳದ ಹಿಟ್ಟು.
ಸೊ ಹಾಗಾಗಿ ಬಿಸಿ ಬಿಸಿ ನೀರ್ ಹಾಕಿ ನಾವು ನೆನೆಸಿರೋದ್ರಿಂದ ತುಂಬಾನೇ ಚೆನ್ನಾಗದು, ಒಂಥರ ಸ್ಟೀಮ್ ಆದಂಗ ಆಗಿರುತ್ತೆ. ಆಮೇಲೆ ಮೇಲ್ಗಡೆ ಇವಾಗ ಮುಚ್ಚಿ ಕೂಡ ಬೇಯಿಸೋದ್ರಿಂದ ಇದು ಸ್ಟೀಮ್ ಆಗಿರುತ್ತೆ. ಹಾಗಾಗಿ ಇದು ತುಂಬಾ ಜಾಸ್ತಿ ಬೇಯಿಸ್ಬೇಕಂತೇನಿಲ್ಲ, ತುಂಬಾ ಸಾಫ್ಟ್ ಆಗಿ ಬರುತ್ತೆ. ನೀವು ಒಂದ್ ಸ್ವಲ್ಪ ಕ್ರಿಸ್ಪಿ ಬೇಕು ಅಥವಾ ನೀರ್ಸು ಅಂತೀವಿ, ಸ್ವಲ್ಪ ಹಾಡ್ಬೇಕು ಅಂದ್ರೆ ನೀವು ಇದನ್ನ ಜಾಸ್ತಿ ಹೊತ್ತು ಒಂದ್ ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬಹುದು. ಮತ್ತೆ ಇಲ್ಲಿ ಬೇಯಿಸ್ಬೇಕಾದ್ರೆ ನಮ್ಗೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಸೊ ಹಂಗಾಗಿ ಇಲ್ಲಿ ನೀವು ಎಣ್ಣೆನೂ ಕೂಡ ಹಾಕೋಬೇಡಿ. ಎಷ್ಟು ತಟ್ಟೋಕೆ ಎಣ್ಣೆನ ಯೂಸ್ ಮಾಡ್ತೀವಿ ಅದು ಅಷ್ಟೇನೆ. ನೋಡಿ ಇವಾಗ ಇದನ್ನು ಕೂಡ ಇಮಿಡಿಯೇಟ್ ಆಗಿ ತಿರುಗಿಸೋಣ. ನೋಡಿ ಇವಾಗ ಇದನ್ನ ತಕೊಳ್ಳೋಣ. ಸೂಪರ್. ಇವಾಗ ಮತ್ತೆ ಅದೇ ತರ ರೊಟ್ಟಿನ ಹಾಕೊಳ್ಳೋಣ. ಒಂದಾಗೋಷ್ಟರಲ್ಲಿ ಒಂದು ನಾವು ಈ ತರ ತಟ್ಟಿಟ್ಕೋಬಹುದು. ಫ್ಲೇಮ್ ಅನ್ನ ಮಾತ್ರ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿರೋದು. ಮತ್ತೆ ಇದ್ರ ಮೇಲೆ ಮುಚ್ಚೋಣ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ. ನೀಟಾಗಿ ಈ ತರ ಸ್ಟೀಮ್ ಆದ್ರೆ ನೀವು ತಿರುವು ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಈ ತರ ತಿರುವು ಹಾಕ್ಲೇಬೇಕಂತೇನಿಲ್ಲ, ನೀವು ಅದೇ ತರ ಕೂಡ ತಿನ್ಕೋಬಹುದು. ನೋಡಿ ಇದನ್ನು ಕೂಡ ನಾನ್ದಲ್ಲ ಒಂದ್ ಸ್ವಲ್ಪ ನೀರ್ಸ್ಬೇಕಂದ್ರೆ ಈ ತರಾನು ಕೂಡ ನೀವು ಇದನ್ನ ಬೇಯಿಸ್ಕೋಬಹುದು. ನೋಡಿ ಸೂಪರ್ ಆಗಿದೆ. ಬಟ್ ಇವಾಗ ನಾನು ಇದು ಹಿಂದ್ಗಡೆ ಭಾಗ ಏನಿದೆಲ್ಲ ಅದೇನ್ ಜಾಸ್ತಿ ಬೇಯಿಸಂಗಿಲ್ಲ, ಇದೇ ತರ ಇಡ್ತೇನೆ. ನೋಡಿ ಸೂಪರ್, ಎಷ್ಟು ಸೂಪರ್ ಆಗಿ ಬಂದಿದೆ. ನೋಡಿ ಬಿಸಿ ಬಿಸಿ ಇನ್ನೊಂದು ರೊಟ್ಟಿ ಕೂಡ ರೆಡಿ ಆಗಿದೆ. ಇದನ್ನ ಜೋಳದ ಹಿಟ್ಟಿಂದ ಮಾಡಿದೀವಿ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬಾಯಲ್ಲಿ ಹಲ್ಲಿಲ್ಲ ಅಂದ್ರವ್ರಿಗೆ ಕೂಡ ಈ ತರ ನೀವು ಮಾಡ್ಕೊಡ್ಬೋದು, ಅಷ್ಟೇ ಸಾಫ್ಟ್ ಆಗಿದೆ. ನೋಡಿ ಸೂಪರ್ ಆಗಿದೆ. ನೋಡಿ ಇನ್ನೊಂದ್ಸರ್ತಿ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಕಡಿಮೆ ಎಣ್ಣೆಯಲ್ಲಿ, ಕಡಿಮೆ ಟೈಮ್ ಅಲ್ಲಿ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡ್ಕೊಳ್ಳುವಂಥದ್ದು ಒಂದು ಜೋಳದ ಹಿಟ್ಟಿಂದು ರೆಸಿಪಿ ಅಂತಾನು ಅನ್ಬೋದು. ನೋಡಿ ಬಿಸಿ ಬಿಸಿ ಸಬ್ಸಿಗೆ ಸೊಪ್ಪು ಮತ್ತೆ ಜೋಳದ ಹಿಟ್ಟಿನ ರೊಟ್ಟಿ ಜೊತೆ ನಾವು ಮಾಡ್ಕೊಂಡು ಇಟ್ಕೊಂಡಿರುವಂತ ಕಾಯಿ ಚಟ್ನಿ, ಸೂಪರ್ ಕಾಂಬಿನೇಷನ್. ನೀವು ಚಟ್ನಿ ಮಾಡಿಲ್ಲ ಅಂದ್ರೂ ಉಪ್ಪಿನಕಾಯಿ ಹಾಕೊಂಡ್ ತಿಂದ್ರೆ ಅಂತೂ ಸ್ವರ್ಗ ಅನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅಷ್ಟೇ ಇದು ಸಾಫ್ಟ್ ಆಗಿ ಕೂಡ ಇದೆ. ಇದೆಲ್ಲ ಸೂಪರ್ ರೆಸಿಪಿ. ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ. ಈ ರೆಸಿಪಿ ನೋಡಿ ನಿಮ್ ಬಾಯಲ್ಲಿ ನೀರ್ ಬರ್ತಾ ಇದೆ ಅಂದ್ರೆ ದಿಢೀರ್ ಅಂತ ಮಾಡ್ಕೊಂಡ್ ತಿನ್ನೋ ಅಂತದ್ದು ಒಂದ್ ರೆಸಿಪಿ. ನಿಮ್ಗೇನ್ ಇದಕ್ಕೆ ಸ್ಪೆಸಿಫಿಕ್ ಆಗಿ ಯಾವುದು ಮುಂಚೆನೆ ಪ್ರಿಪ್ರೇಷನ್ ಮಾಡ್ಬೇಕಂತೇನಿಲ್ಲ. ದಿಢೀರ್ ಅಂತ ಜೋಳದ ಹಿಟ್ಟಿದ್ರೆ, ಸಬ್ಬಸ್ಗೆ ಸೊಪ್ಪಿದ್ರೆ ಈ ರೆಸಿಪಿನ ಮಾಡ್ಕೊಂತೀನಿ. ನೋಡಿ ನೋಡೋಕೆ ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ಸಖತ್ತಾಗಿರುತ್ತೆ. ನಾನ್ ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ಸಿಂಪಲ್, ಸಖತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವು ಈ ತರ ಒಂದ್ಸರ್ತಿ ಮಾಡ್ಕೊಂಡ್ ತಿಂದ್ರೆ 101% ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ, ಈ ರೆಸಿಪಿನ ನೀವು ಡೈಲಿ ಮಾಡ್ಕೊಂಡು ತಿಂತೀರಾ. ಮಾಡೋಕೆ ಎಷ್ಟು ಈಸಿ ಆಗಿದೆ, ಬಾಯಲ್ಲಿ ಇಟ್ರೆ ಬೆಣ್ಣೆ ತರ ಅದೇ ತರ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಇವತ್ತಿಂದ ಈ ಜೋಳದ ಹಿಟ್ಟಿನ ರೆಸಿಪಿ ನಿಮ್ಗೆ ಹೇಗ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರುಚಿ, ಹೊಸ ಹೊಸ ಅಡುಗೆ ಜೊತೆ ನಮ್ಮ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.